ಹಿಂದೆ ಬೊಮ್ಮಾಯಿ ಸಾಹೇಬರು ಅದೇ ಹೇಳಿದ್ರು, ಯಾರು ಯಡಿಯೂರಪ್ಪಾಜಿ ಅದೇ ಹೇಳಿದ್ರು. ನಿಮ್ಮಂಗೆ ನಾವು ಮಾಡಕ್ಕಾಗಲ್ಲ, 1 ಕೋಟಿ 100 ಕೋಟಿ ಕೆಲಸ ಇದ್ರೆ 100 ಕೋಟಿ ಟೆಂಡರ್ ಕರೆಯಕ್ಕಾಗಲ್ಲ, 100 ಕೋಟಿ ಕೆಲಸ ಇದ್ರೆ 400 ಕೋಟಿ ಟೆಂಡರ್ ಕರೆಯುವಂಥದ್ದು ನಮ್ದು ರಾಜಕೀಯ ಇದ್ದು, ನಾವು 224 ಜನಕ್ಕೂ ಡೆವಲಪ್ಮೆಂಟ್ ವರ್ಕ್ ಕೊಡಬೇಕು, ನೀವು ಹೇಳ್ದಂಗೆ ಕೇಳಕ್ಕಾಗಲ್ಲ ಅಂತ 3 ಜನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದ್ರಾಗ ಸಿದ್ದರಾಮಯ್ಯನವ್ರೇನು ವರ್ತ್ ಇಲ್ವಲ್ಲ, ಅವ್ರು ಹಂಗೆ ಮಾಡ್ತಿರೋದು. 1/3 ಗ್ರಾಂಟ್ ಇಟ್ಬಿಟ್ಟು ಟೆಂಡರ್ ಕರೀತಾರೆ. ಈಗ ಎಷ್ಟು ಬೇಕು ಕೇಳಿ, ನೀವು ಟೆಂಡರ್ ತೋರಿಸ್ತೀನಿ. ಅದು ಸಿದ್ದರಾಮಯ್ಯನವರು ಅಂದ್ರೆ ಹೋರಾಟ, ಸಿದ್ದರಾಮಯ್ಯನವರು ಅಂದ್ರೆ ಪ್ರಾಮಾಣಿಕತೆ ಅಂತ ಅಂದುಕೊಂಡಿದ್ದ ಜನಕ್ಕೆಲ್ಲ ಮೋಸನ. ಇಲ್ಲ, 13-18ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಆಡಳಿತ ಮಾಡಿದ್ರು. ಆಮೇಲೆ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿದ್ರು. ಈಗ್ಲೂ ಒಳ್ಳೇರಿದ್ದಾರೆ, ಅವ್ರ ಬಗ್ಗೆ ನಾವೇನು ಹೇಳೋದಿಲ್ಲ. ನಮ್ ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಕೆಟ್ಟರು ಅಂತ ಹೇಳ್ಬಾರ್ದು ನಾವು. ಅವರು ಒಳ್ಳೇರಿದ್ದಾರೆ. ಬಟ್ ನಮ್ಮನ್ನ ಕರೆದು ಸೌಜನ್ಯಯುತವಾಗಿ ಒಂದು ಮೀಟಿಂಗ್ ಮಾಡ್ಬೇಕು. ಅಫಿಷಿಯಲ್ ಮೀಟಿಂಗ್ ಇದುವರೆಗೂ ಒಂದು ಮಾಡಿಲ್ಲ. 2 ವರ್ಷದಲ್ಲಿ ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ. ಅದೇ ಹಿಂದಿನ ಮುಖ್ಯಮಂತ್ರಿಗಳು ಇದ್ದಾಗ ಎಷ್ಟು ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ? ಅಫಿಷಿಯಲ್ ಮೀಟಿಂಗ್ ಅಂದ್ರೆ 8 ಜನ ಮಿನಿಸ್ಟರ್ ಇರಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಇರಬೇಕು, ಮತ್ತೆ ಸರ್ಕಾರದ ಕಾರ್ಯದರ್ಶಿಗಳು ಇರಬೇಕು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇರಬೇಕು.